ಮೊಳಕೆ ಕಟ್ಟಿದ ಕಾಳು ಅಥವಾ ಸ್ಪ್ರೌಟ್ಸ್ ತಿನ್ನೋದು ಹೆಲ್ತ್ ಫ್ರೀಕ್ಗಳಿಗೆ ಅಂತ ಅನಿಸುತ್ತಾ? ಸ್ಪ್ರೌಟ್ಸ್ನ ಜಾಸ್ತಿ ತಿಂದರೂ ಹೆಲ್ದಿನೇ, ಹಾಗೆ ಕಡಿಮೆ ತಿಂದರೆ ಗಿಲ್ಟಿ ಅಂತಲೇ ಹೇಳ್ಬೋದು. ಈ ಸಾಂಬಾರ್ ರೆಸಿಪಿ ನೋಡಿದ ಮೇಲೆ ನೀವು ರೈಸ್ನ ಕೀಳಿ ಕೀಳಿ ತಿನ್ನೋದಂತೂ ಗ್ಯಾರಂಟಿ. ಹಾಗೆಯೇ ಈ ಸಾಂಬಾರ್ ಏನಾದರೂ ಚಪಾತಿಗೆ ಸಿಕ್ಬಿಟ್ರೆ ಚಪಾತಿಗೊಂಥರ ಸೆಕೆಂಡ್ ಲೈಫ್ ಸಿಕ್ಕಿದಾಗೆ. ಇದು ಬರೀ ರೈಸು ಚಪಾತಿ ಅಂದ್ಕೊಂಡಲ್ಲ, ಬೆಳಿಗ್ಗೆ ತಿಂಡಿಗೆ ಅಂದರೆ ಇಡ್ಲಿ ದೋಸೆಗೂ ಕೂಡ ಟ್ರೈ ಮಾಡ್ಬೋದು. ಒಂಥರ ಆಲ್ ಇನ್ ಒನ್ ಪರ್ಫೆಕ್ಟ್ ಸಾಂಬಾರ್ ರೆಸಿಪಿ ಇದ್ದ ಹಾಗೆ. ಇವತ್ತಿನ ರೆಸಿಪಿ ಏನಂದರೆ ಈಸಿನೂ ಹೌದು, ಹಾಗೆ ಸ್ವಲ್ಪ ಕ್ರೇಜಿನೂ ಹೌದು. ಇಷ್ಟೆಲ್ಲ ಇಂಟ್ರೊಡಕ್ಷನ್ ಹಾಗೆ ಬಿಲ್ಡಪ್ ಕೊಟ್ಟಿದ್ದು ಬೇರೆ ಯಾವುದಕ್ಕಲ್ಲ, ಮಡ್ಕಿ ಸ್ಪ್ರೌಟ್ಸ್ ಸಾಂಬಾರ್ಗೆ. ನಿಜ ಹೇಳಬೇಕಂದ್ರೆ ಹೆಸರಿಗಿಂತಲೂ ಹೆಚ್ಚು ಹೆಲ್ದಿನೇ, ಹಾಗೆ ರುಚಿಗಿಂತಲೂ ಹೆಚ್ಚು ಟೇಸ್ಟಿನೇ. ನಾನಿಲ್ಲಿ ಕುಕ್ಕರಲ್ಲಿ ಸ್ಪ್ರೌಟ್ಸ್ನ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಸ್ಪ್ರೌಟ್ಸ್ ಆಗಿರೋದ್ರಿಂದ 2 ವಿಸಿಲ್ ಸಾಕಾಗತ್ತೆ. ತುಂಬ ಮೆತ್ತಗಾದರೆ ಸಾಂಬಾರು ಬದಲಿಗೆ ಪಾಯಸ ಆಗಿಬಿಡತ್ತೆ ಅಷ್ಟೇ. ಹಾಗೆ ಸಾಂಬಾರು ಮಾಡೋ ಪಾತ್ರಕ್ಕೆ 1-2 ಕಪ್ಪಷ್ಟು ನೀರು ಹಾಕ್ಕೊಂಡು 1 ಮೀಡಿಯಮ್ ಸೈಜ್ ನೀರುಳ್ಳಿ ಹಾಗೆ 1 ಮೀಡಿಯಮ್ ಸೈಜ್ ಟೊಮೆಟೊನ ಬೇಯಕ್ಕೆ ಇಡ್ತಾ ಇದ್ದೀನಿ. ಅದು ಬೇಯೋದ್ರೊಳಗಡೆ ನಾವು ಸಾಂಬಾರಿಗೆ ಇಲ್ಲಿ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸಾಂಬಾರು ಅಂತ ಹೇಳಿದ್ಮೇಲೆ ಕಾಯಿ ತುರಿ ಇಲ್ಲ ಅಂದರೆ ಟೇಸ್ಟ್ ಹೇಗೆ ಬರುತ್ತೆ ಹೇಳಿ? 1/2 ಕಪ್ಪಷ್ಟು ಕಾಯಿ ತುರಿ, 2-3 ಬೆಳ್ಳುಳ್ಳಿ, 1 ಸ್ಪೂನು ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಮಸಾಲ ಇಲ್ಲಿ ರೆಡಿ ಆಯಿತು. ಹಾಗೆಯೇ ಇಲ್ಲಿ ನೀರುಳ್ಳಿ ಹಾಗೆ ಬೆಳ್ಳುಳ್ಳಿ ಕೂಡ ಬೆಂದಿದೆ. ಒಂದು ಸಲ ಸ್ಪ್ರೌಟ್ಸ್ ಹಾಗೆ ಜಂಕ್ ಫುಡ್ಗೆ ವಾರ್ ನಡೀತಾ ಇತ್ತಂತೆ. ಸ್ಪ್ರೌಟ್ಸು ಫುಲ್ ಖುಷಿಯಾಗಿ ಎದ್ನಿತ್ತು ಹೇಳ್ತಂತೆ, ನಾನು ಹೆಲ್ತ್ಗೆ ಹೀರೋ ಗೊತ್ತಾ ಅಂತ. ಅಲ್ಲೇ ಇದ್ದು ಪಿಜ್ಜಾ ಹೇಳ್ತಂತೆ, ನೀನು ಹೆಲ್ತ್ಗೆ ಹೀರೋ ಆದರೆ ನಾನು ಹಾರ್ಟ್ಗೆ ಹೀರೋ ಅಂತ. ಇದರಿಂದ ರೊಚ್ಚಿಗೆದ್ದ ಸ್ಪ್ರೌಟ್ಸ್ ಹೇಳ್ತಂತೆ, ನಿಮಗೇನು ಗೊತ್ತು, ಸ್ಪ್ರೌಟ್ಸ್ ಅಂದರೆ ಗಿಲ್ಟ್ ಫ್ರೀ ಲವ್ ಅಂತ. ಅಲ್ಲೇ ಸೈಡಲ್ಲಿದ್ದ ಬರ್ಗರ್ ಹೇಳ್ತಂತೆ, ಬರ್ಗರ್ ಅಂದರೆ ಗಿಲ್ಟ್ ಫುಲ್ ಆಫ್ ಅಫೇರು ಅಂತ. ಹಾಗೆಯೇ ಅವರೆಲ್ಲ ಹೇಳಿದ್ರಂತೆ, ನೀವು ಎಷ್ಟೇ ಹೆಲ್ದಿ ಫುಡ್ ಇಟ್ಟರೂ ಜಂಕ್ ಫುಡ್ ನೋಡಿದಾಗ ಸೋಲ್ ಕೂಡ ಡ್ಯಾನ್ಸ್ ಮಾಡುತ್ತೆ ಅಂತ. ಯಾವುದನ್ನೇ ಆಗಲಿ ಹಿತಮಿತವಾಗಿ ತಿಂದರೆ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಬೇಯಿಸಿದ ಟೊಮೆಟೊ ಮತ್ತು ನೀರುಳ್ಳಿಗೆ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಹಾಗೆ ಮುಂಚೆನೇ ಬೇಯಿಸಿಟ್ಕೊಂಡಿದ್ದ ಸ್ಪ್ರೌಟ್ಸ್ನ ಆ್ಯಡ್ ಮಾಡಿಕೊಂಡು ಅರಿಶಿನ ಉಪ್ಪು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಕುದಿ ಬರ್ಸಿದ್ರೆ ನಮ್ಮ ಸಾಂಬಾರಿಲ್ಲಿ ರೆಡಿ ಆಯಿತು. ಲೈಫಲ್ಲಾಗಲಿ ಅಡುಗೆಗಾಗಲಿ ಒಗ್ಗರಣೆ ಇಲ್ಲ ಅಂದರೆ ರುಚಿ ಇರಲ್ಲ. ಹಾಗೆ ಒಗ್ಗರಣೆಗೆ ಎಣ್ಣೆನ ಬಿಸಿ ಮಾಡಿಬಿಟ್ಟು ಸಾಸಿವೆ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಇಂಗನ್ನ ಆ್ಯಡ್ ಮಾಡಿ ನಮ್ಮ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮತ್ತೆ ಬರ್ತಾ ಇರಿ ನಮ್ಮ ಶೆರುಗಾರ್ ಕಿಚನ್ಗೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.